ದಾವಣಗೆರೆ ವಿಚಾರದಲ್ಲಿ ಸರ್ ಎಲ್ಲವೂ ಕೂಡ ಒಂದು ರೀತಿ ಕೈ ಮೀರಿ ಹೋಗ್ತಾ ಇದೆ ಅಂತ. ಮೈನಾರಿಟಿ ಲೀಡರ್ಸ್ ವರ್ಸಸ್ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಒಡಕ್ ಬಂದಿದೆ. ನೋಡಿ, ಅವರು ನಮ್ಮ ಏನು ಜಬ್ಬಾರ್ ಅವರು ಟಿಕೆಟ್ ಕೇಳಿದರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಚುನಾವಣೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಆಪಾದನೆ. ಅದಕ್ಕೆ ಅವರು ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ, ಅಲ್ಪಸಂಖ್ಯಾತರ ಏನೋ ಘಟಕಕ್ಕೆ ರಾಜೀನಾಮೆ ಅಕ್ಸೆಪ್ಟು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಹೊಸದಾಗಿ ಒಂದು ಸಮಿತಿ ಮಾಡ್ತಾರೆ. ಈ ಮಧ್ಯೆ ಬೇರೆ ಬೇರೆ ಮೈನಾರಿಟಿ ಲೀಡರ್ಸ್ಗಳು ಸ್ವಲ್ಪ ಅವರಿಗೆ ಮಾತುಕತೆಗಳು ಆಗ್ತಾ ಇದೆ. ಇದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದನ್ನು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸರಿ ಮಾಡ್ತಾರೆ. ನಿಮ್ಮ KMDC ಚೇರ್ಮನ್ ಸೇರಿದಂಗೆ ಸರ್ ಸುಮಾರು ಜನ ದಾವಣಗೆರೆಯಲ್ಲಿ ಚುನಾವಣೆ ನಡೀತಿರ್ಬೇಕಾದ್ರೆ ಕಾಶ್ಮೀರದಲ್ಲಿ ಟೂರಲ್ಲಿ ಇರ್ತಾರೆ, ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಇರ್ತಾರೆ. ಜವಾಬ್ದಾರಿಯನ್ನು ತಗೊಂಡು ಹೈಯೆಸ್ಟ್ ಮೈನಾರಿಟಿ ವೋಟ್ಗಳೇ ಅಲ್ಲಿ ಸ್ಟ್ಯಾಂಡಿಂಗ್ ಪಾಯಿಂಟ್ ಅಂದಾಗ ಅಲ್ಲಿ ಯಾರೂ ಕೂಡ ಈ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳಲ್ಲ. ಚುನಾವಣೆ ಮುಗಿದ ಮಾರನೇ ದಿನ ಸಲೀಂ ಅಹಮದ್ ಅವರು ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮವರೇ ನಮಗೆ ಬ್ಯಾಕ್ ಸ್ಟಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಸರಿ ಇದೆಯಾ ನಿಮ್ಮ ಪಾರ್ಟಿಲಿ ಅನ್ನೋದೇ ಕ್ವಶನ್ ಪದೇ ಪದೇ. ನೋಡಿ, ಚುನಾವಣೆಗಳು ಬಂದಂಥ ಇಂಥ ಬೆಳವಣಿಗೆಗಳು ಸ್ವಾಭಾವಿಕ. ಅದೇನು ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದೀರಾ? ನೀವು ಇಷ್ಟು ವರ್ಷ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಿ ಚುನಾವಣೆಗಳ ಬಗ್ಗೆ. ಎಲ್ಲೂ ಕೂಡ ಆ ರೀತಿ ಹೊಸದು ಅಂತ ಏನು ಅನಿಸೋದಿಲ್ಲ. ಕೆಲವರಿಗೆ ಅಸಮಾಧಾನ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಜಮೀರ್ ಅಹಮದ್ ಅವರು ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವರಿಗೆ, ನೀವು ಬಂದು ಇಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಆಗ ಅವರು ಹೇಳಿದ್ದು, ಇದು ಯಾರು ನಮ್ಮ KC ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಿದ್ದಾರೆ, ಇಲ್ಲಿದ್ದೇನೆ, ಅವ್ರು ಕಳಿಸ್ಕೊಟ್ರೆ ನಾನು ಬರ್ತೀನಿ ಅಂತೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಬಾಗಲಕೋಟೆಯಲ್ಲಿ ನನ್ನ ಹೆದರಿಗೇನೆ ಮುಖ್ಯಮಂತ್ರಿಗಳು ಮಾತಾಡಿ ನೀನು ಬರಬೇಕಪ್ಪ, ಒಂದಿನ ಆದರೂ ಕನಿಷ್ಠ ಬಂದು ಹೋಗಲೇಬೇಕು ಅಂತ ಬಂದು ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಕ್ಯಾಂಪೇನ್. ಅವರೇನು ಸ್ಥಳೀಕರಲ್ಲದೆ ಇದ್ದರೂ ಕೂಡ ಅವರು ಮೈನಾರಿಟಿ ಸಚಿವರಿದ್ದಾರೆ, ಮುಖಂಡರಿದ್ದಾರೆ ಅಂತೇಳಿ ಬಂದು ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ. ಅದನ್ನು ಈ ಬೆಳವಣಿಗೆಗಳು, ವ್ಯತ್ಯಾಸಗಳು ಇವೆಲ್ಲವನ್ನು ಕೂಡ ಪಕ್ಷದ ಅಧ್ಯಕ್ಷರು ಕರೆದು ಮಾತಾಡಿ ಸರಿ ಮಾಡ್ತಾರೆ. ಅದೇನು ಅಂಥ ದೊಡ್ಡ ಇದು ವಿಚಾರ ಅಂತ ನನಗಾದರೂ ಅನಿಸೋದಿಲ್ಲ. ಯಾಕೆಂದರೆ ನಾನು ಕೂಡ ಇಂಥದ್ದೆಲ್ಲ ಮಾಡಿದ್ದೇನೆ. ಅಧ್ಯಕ್ಷನಾಗಿ ಇಂಥ ಸಂದರ್ಭ ಬಂದಾಗ ನಾವೆಲ್ಲರನ್ನೂ ಕರೆದು ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದೇ ರೀತಿ ಅಧ್ಯಕ್ಷರು ಮಾಡ್ತಾರೆ. ನಿಮ್ಮ ರೋಷನ್ ಬೇಗ್ ಅವರು ಸರ್ KMDC ಚೇರ್ಮನ್ ಆಗಿದ್ದಾಗ ಈ ರೀತಿಯಾದ ಆಕ್ಷನ್ಗಳನ್ನು ತಗೊಳ್ಳಲಾಗಿತ್ತು, ಅವರನ್ನು ಬೇರೆ ಬೇರೆ ಕಾರಣಗಳಿಗೆ ಎಕ್ಸ್ಪೆಲ್ ಮಾಡಲಾಯಿತು. ಈಗ ರೋಷನ್ ಬೇಗ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ. ಈಗ ಅವ್ರ ವಿಚಾರ ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ? ನಿಮ್ಮ ಸ್ನೇಹಿತರು ಸರ್. ಥ್ಯಾಂಕ್ ಯು. ನಾನು ಅವತ್ತೇ ಹೇಳಿದಲ್ರಿ, ಸಂದರ್ಭ ಬಂದಾಗ ಹೋಗ್ತೀನಿ ಅಂತ. ಏನು ಡೆಲ್ಲಿಗೇನು ಬೀಗ ಹಾಕಿಟ್ಟವ್ರ ಬಾಗ್ಲಾಕಿ? ಡೆಲ್ಲಿಗೆ ಹೋಗೋ ಸಂದರ್ಭ ಬಂದರೆ ನಾನು ಹೋಗೇ ಹೋಗ್ತೀನಿ.